ಕಾಂಗ್ರೆಸ್ ಸರ್ಕಾರದ ಬಾಕಿ ಉಳಿದಿರುವ ಅವಧಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡಿಸಲಿದ್ದಾರೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಶೋಷಿತ ಸಮುದಾಯದ ಮುಖಂಡರು ಬಿ. ಸುಬ್ರಹ್ಮಣ್ಯ ಈ ಬಾರಿ ಸಂಪೂರ್ಣ ಅಭಿವೃದ್ಧಿಯ ಬಜೆಟ್ ಮಂಡಿಸಿದ್ದು, ಎಲ್ಲ ವರ್ಗಗಳಿಗೂ ಸಮಾನ ನ್ಯಾಯ ಕಲ್ಪಿಸಿದ್ದಾರೆ. ಈ ಸಲ 4.9 ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ್ದು, ಗ್ಯಾರಂಟಿ ಮೀರಿ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ. ಅಹಿಂದ ವರ್ಗಕ್ಕೆ ಮಾತ್ರವಲ್ಲದೆ ಹಿಂದುಳಿದ ವರ್ಗಗಳಿಗೂ ಭರಪೂರ ಕೊಡುಗೆ ನೀಡಿದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡೆಗೆ ಒತ್ತು ಕೊಟ್ಟಿದ್ದು, 2028ರ ಒಲಿಂಪಿಕ್ಸ್ ಕ್ರೀಡಾಪಟುಗಳ ತರಬೇತಿಗಾಗಿ 60 ಕ್ರೀಡಾಪಟುಗಳಿಗೆ ವಾರ್ಷಿಕ ತಲಾ 10 ಲಕ್ಷ ಪ್ರೋತ್ಸಾಹಧನ ಘೋಷಿಸಿದ್ದಾರೆ ಎಂದು ಶ್ಲಾಘಿಸಿದರು. ವಿಪಕ್ಷಗಳು ಸರ್ಕಾರ ದಿವಾಳಿಯಾಗಿದೆ ಎಂದು ಬೊಬ್ಬೆ ಹೊಡೆದುಕೊಳ್ಳುತ್ತಿದ್ದರೂ, ಈ ಬಜೆಟ್ ಮೂಲಕ ವಿಪಕ್ಷಗಳ ಬಾಯಿ ಮುಚ್ಚಿಸುವ ಕೆಲಸ ಮಾಡಿದ್ದಾರೆ. ಪಂಚ ಗ್ಯಾರಂಟಿಗಳಿಗೆ ಒತ್ತು ಕೊಡುವ ಜೊತೆಗೆ ಎಲ್ಲ ಸಮುದಾಯಗಳಿಗೂ ಸಮಾನ ನ್ಯಾಯ ಕಲ್ಪಿಸಿದ್ದಾರೆ. ಶಕ್ತಿ ಯೋಜನೆಗೆ 5,300 ಕೋಟಿ ಅನುದಾನ ಮೀಸಲಿಟ್ಟಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣ ರನ್ವೇ ವಿಸ್ತರಣೆಗೆ ಭೂ ಸ್ವಾಧೀನಕ್ಕಾಗಿ 319 ಕೋಟಿ ಅನುದಾನ ರು ಘೋಷಣೆ ಮಾಡಿದ್ದಾರೆ. ಮೈಸೂರು ನಗರದಲ್ಲಿ ಹೊಸದಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಅಗ್ನಿಶಾಮಕ ಠಾಣೆ ನಿರ್ಮಾಣದ ಬಗ್ಗೆ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಕರಾವಳಿ ಭಾಗದ ಮೀನುಗಾರರ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ. ವಿಶೇಷವಾಗಿ ಬಹುವರ್ಷಗಳ ಕನಸಿನ ಯೋಜನೆಯಾದ ವಿಶ್ವ ದರ್ಜೆಯ ಫಿಲ್ಮ್ ಸಿಟಿ ನಿರ್ಮಾಣಕ್ಕೆ 500 ಕೋಟಿ ಮೀಸಲಿಡುವುದಾಗಿ ಘೋಷಿಸಿದ್ದಾರೆ. ಟಿ. ನರಸೀಪುರದಲ್ಲಿ ಕ್ರೀಡಾಂಗಣಗಳ ಅಭಿವೃದ್ಧಿಗೆ 6 ಕೋಟಿ ಅನುದಾನ ಘೋಷಿಸಿದ್ದಾರೆ. 100 ಕೋಟಿ ರು ವೆಚ್ಚದಲ್ಲಿ ನಿಮ್ಹಾನ್ಸ್ ಮಾದರಿ ಆಸ್ಪತ್ರೆ ನಿರ್ಮಾಣ, ಕಬಿನಿ ನದಿಗೆ ಅಡ್ಡಲಾಗಿ ಹಾಗೂ ಕಪ್ಪಡಿ ಗ್ರಾಮದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ, ರೇಷ್ಮೆಗೂಡು ಮಾರುಕಟ್ಟೆ ಸ್ಥಾಪನೆ, ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳ 5 ವಸತಿ ಶಾಲೆ ಮೇಲ್ದರ್ಜೆಗೇರಿಸಲು ಅನುದಾನ, ವರ್ಣದಲ್ಲಿ ಬಹು ಕೌಶಲ್ಯಾಭಿವೃದ್ಧಿ ಕೇಂದ್ರ ಸ್ಥಾಪನೆಗೆ 60 ಕೋಟಿ ರು, ಮೈಸೂರು ವಿವಿಯಲ್ಲಿ ತಾಳೆಗರಿ ಹಸ್ತಪ್ರತಿ ಡಿಜಿಟಲೀಕರಣಕ್ಕೆ 1 ಕೋಟಿ ರು ಮೀಸಲಿಡುವುದಾಗಿ ಘೋಷಿಸಿದ್ದಾರೆ. ಇದು ಅಭಿವೃದ್ಧಿಯ ಬಜೆಟ್ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ನುಡಿದಿದ್ದಾರೆ. ನಾಳೆ ರಾಜೀನಾಮೆ ಕೊಡ್ತಾರೆ ಅಂತೇಳಿ ಇದೆಲ್ಲ ಜನಗಳಿಗೆ ಬ್ರೈನ್ ವಾಶ್ ಮಾಡೋ ಅಂಥ ಕೆಲಸ ಇದು. ಅವರು ಅಧ್ಯಕ್ಷರಾದವರು ಬೇರೆ ಯಾರೇ ಮಾತಾಡಬೇಕಾದ್ರೂ ತಮ್ಮ ಹಿಡಿತದಲ್ಲಿ ಮಾತಾಡೋದು ಭಾಳ ಒಳ್ಳೆಯದು ಅಂತ ಅನ್ನಿಸ್ತದೆ. ಯಾರು ಹೇಳಿದ್ರಿ? ಮೈಸೂರಿನವ್ರು ನೋಡ್ರಿ 1-2 ಕೊಟ್ಟಿರೋದು. ನಮ್ಮ ಇದು ರಂಗಾಯಣಕ್ಕೆ ಕೊಟ್ಟಿದ್ದಾರೆ, ತಾಳೆಗರಿ ಇದಕ್ಕೆ ಕೊಟ್ಟಿದ್ದಾರೆ, ಮತ್ತು ಕಬಡ್ಡಿ ಖೋಖೋ ಮತ್ತು ಇದಕ್ಕೆ ಮಾಡೋದಕ್ಕೆ ಇದು ಮಾಡಿದ್ದಾರೆ. ಸುಮಾರು 100 ಬೆಡ್ ಹಾಸ್ಪಿಟ್ಲು ತಗಡೂರಿನಲ್ಲಿ ಇದು ಮಾಡಿದ್ದಾರೆ. 1-2 ಹಲವಾರು ಯೋಜನೆಗಳನ್ನ ಕೊಟ್ಟಿದ್ದಾರೆ ಮೈಸೂರಿಗೆ ಅಂತಲ್ಲ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದನ್ನು ಮತ್ತೆ ಈ ವರ್ಷವೂ ಕಂಟಿನ್ಯೂ ಮಾಡಿದ್ದಾರೆ. ಸುಮಾರು 60,000 ಕೋಟಿಯಷ್ಟು ಯಾರ ಮಧ್ಯ ಅಂತರ ಇಲ್ಲದಂತೆ ಡೈರೆಕ್ಟಾಗಿ ಜನಗಳ ಕೈಗೆ ಸೇರೋಂಥ ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲ ಯೋಚನೆ ಮಾಡಬೇಕು. ಮೈಸೂರಿಗೆ ಭಾಳ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಇದು ಮಾಡಿದ್ದಾರೆ, ಇವಾಗ 1-2 ಮಾಡಿದ್ದಾರೆ, ಸುಮಾರು ಹಲವಾರು. ಈಗ ನಮ್ಮ KSRTC ಬಸ್ ಸ್ಟ್ಯಾಂಡ್ 120 ಕೋಟಿ ರೂಪಾಯಿ ಮಾಡಿದ್ದಾರೆ, ಮತ್ತು ಫೈರ್ ಬ್ರಿಗೇಡಿಗೆ ಮಾಡಿದ್ದಾರೆ, ಹಲವಾರು ಯೋಜನೆಗಳು ಮಾಡಿದ್ದಾರೆ. ಸುಮ್ಮನೆ ಇವರು ಯಾರು ಹೇಳ್ತಾ ಇದ್ದಾರೆ? ಬೇರೆ ಯಾರು ಜನ ಯಾರು ಹೇಳ್ತಾ ಇಲ್ಲ ನಿಮಗೆ. ಈ BJP ಅವ್ರು ಬಿಟ್ಟರೆ ಇನ್ಯಾರು ಇದ್ರ ಬಗ್ಗೆ ತರ್ಕ ಇಲ್ಲ. ಬೇಜಾನ್ ಕೊಳ್ಳಿಗಳನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಮದ್ರಸಾದ ಮಾಡೋ ಜಾಗದಲ್ಲಿ ಬರೀ ಪ್ರಾರ್ಥನೆ ಮಾತ್ರ ಮಾಡ್ತಾರೆ. ಅಲ್ಲಿಗೆ ಯಾಕೆ ಹೈಟೆಕ್ ಫೆಸಿಲಿಟಿಗಳನ್ನ ಒದಗಿಸಿ ಒಂದು ರೀತಿ ತಾಲಿಬಾನಿ ಸರ್ಕಾರ ಥರ ಮಾಡ್ತಾ ಇದ್ದಾರೆ? ನೋಡ್ರಿ, ಅಲ್ಪಸಂಖ್ಯಾತರಲ್ಲಿ ವಿದ್ಯಾವಂತರು ಭಾಳ ಕಡಿಮೆ. ಆ ಕಡಿಮೆ ಇರೋದ್ರಿಂದ ಅವ್ರನ್ನ ಜಾಗೃತರು ಮಾಡಬೇಕು, ಅವರು ಬೇರೆಯವ್ರ ಥರ ಜಾಗೃತರಾಗಿರಬೇಕು ಅನ್ನೋದೇ ಯಾವ ಸರ್ಕಾರ ಬಂದರೂ ಇದು ಇರ್ತದೆ. ಅದಕ್ಕಾಗಿ ಮಾಡಿರ್ತಾರೆ ಹೊರತು ಅವ್ರಿಗೋಗಿ ಇದನ್ನೇನು ಮಾಡಿರಲ್ಲ. ಅದೆಲ್ಲ ಅವರು ಬಿಡ್ರಿ, ಅವ್ರು ಮಾತಾಡ್ತಾರೆ ಏನಾದ್ರಲ್ಲಿ. ಎಲ್ಲ ಸಮಾಜದವ್ರಿಗೂ ಈ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ 16ನೇ ಬಜೆಟ್ಟು ಅತ್ಯುತ್ತಮ ಬಜೆಟ್ಟು. ಬೇರೆ ಈಗ ಎಕನಾಮಿಕ್ ಬಗ್ಗೆ ಗೊತ್ತಿರೋರಿಗೆ ಕೇಳಬೇಕು, ಏನು ಅವ್ರು ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ. ಸುಮ್ಮನೆ BJP ಅವ್ರು ಕೇಳಿದ್ರೆ ಅದನ್ನೇ ಹೇಳೋದು, ಇವರು ಹಲಾಲ್ ಬಜೆಟ್ಟು ಆ ಥರ ಅಂತೇಳಿ. ಈ ರಾಜ್ಯದಲ್ಲೇ ಅತ್ಯುತ್ತಮ ಬಜೆಟ್ ಮಂಡನೆ ಏನಾರು ಮಾಡಿದ್ದಾರೆ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು
ಕರ್ನಾಟಕದಲ್ಲಿ ಅತ್ಯುತ್ತಮ 16ನೇ ಬಜೆಟ್ ಇದು. ಒಟ್ಟಾರೆ ಮೈಸೂರು ಕೂಡ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಹೌದೌದು, ಅದರಲ್ಲಿ ಎರಡು ಮಾತ್ರ ಮೈಸೂರು ಒಂದೇ ಅಲ್ಲ, ಇವತ್ತು ನೋಡ್ರಿ 31 ಜಿಲ್ಲೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಬಜೆಟ್ನಿಂದ ಅನುಕೂಲಗಳತೆ ಹೆಚ್ಚಾಗಿದೆ. ಮೈಸೂರಿಗೆ ನೋಡ್ರಿ ಅಂತಾರಾಷ್ಟ್ರೀಯ ಮಾದರಿ ಚಿತ್ರನಗರಿ ಸುಮಾರು 500 ಕೋಟಿ ರೂಪಾಯಿ ಅಷ್ಟು, ಮತ್ತು ನಿಮಾನ್ಸ್ ಮಾದರಿ ಹಾಸ್ಪಿಟ್ಲು ಸುಮಾರು 100 ಕೋಟಿ ಅಷ್ಟು, ಮತ್ತು ಏರ್ಪೋರ್ಟ್ ಇದಕ್ಕೆ ಸುಮಾರು 319 ಕೋಟಿ ರೂಪಾಯಿ ಅಷ್ಟು ಈ ಮೈಸೂರು ಇದಕ್ಕೆ ಕೊಟ್ಟಿದ್ದಾರೆ. ಅದಲ್ಲದೆ ಇದು ಸ್ಪೋರ್ಟ್ಸ್ ಇದಕ್ಕೆ ಖೋಖೋ ವಾಲಿಬಾಲ್ ಇದಕ್ಕೆ ಅಕಾಡೆಮಿ ಮಾಡಬೇಕು ಅಂತೇಳಿ ಇದು ಮಾಡಿದ್ದಾರೆ. ಮತ್ತು ನರಸೀಪುರಕ್ಕೆ ಕ್ರೀಡಾಂಗಣಕ್ಕೆ ಸುಮಾರು ಒಂದು 6 ಕೋಟಿ, ಈ ಥರ ಹಲವಾರು ಯೋಜನೆಗಳು ಕೊಟ್ಟಿದ್ದಾರೆ. 1-2 ಅಂತಲ್ಲ, ಇದೇ ಥರ ಎಲ್ಲ ಜಿಲ್ಲೆಗಳಿಗೂ ಈ ಬಜೆಟ್ನಲ್ಲಿ ಅನುಕೂಲತೆಗಳನ್ನ ಮಾಡಿಕೊಟ್ಟಿದ್ದಾರೆ. ಮೈಸೂರಿಗೂ ಸುಧಾ ಭಾಳ ಚೆನ್ನಾಗಿ ಮಾಡಿದ್ದಾರೆ. ತವರು ಕ್ಷೇತ್ರ, ಹಾಗಾಗಿ ಒಂದು ಹೆಚ್ಚಿನ ಅನುದಾನದ ನಿರೀಕ್ಷೆ ಇದೆ. ಎಲ್ಲರನ್ನೂ ಹುಸಿಗೊಳಿಸಿದ್ದಾರೆ ಅಥವಾ ಎಲ್ಲರನ್ನೂ ಸಾಕಾರ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿರೋದು ಅವರು ಮೈಸೂರು ಭಾಗಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಎಲ್ಲ ಜಿಲ್ಲೆಗಳಿಗೂ ಸಮತೋಲನ ಮಾಡಬೇಕು. ಆ ರೀತಿಯಲ್ಲಿ ಬಜೆಟ್ ಮಂಡನೆ ಮಾಡೋದ್ರಿಂದ ಮೈಸೂರಿಗೂ ಹೆಚ್ಚಿನದನ್ನೇ ಕೊಟ್ಟಿದ್ದಾರೆ. ಮುಂದಿನ ದಿನಗಳು ಇನ್ನೂ ಇದೆ, ಈಗ 16ನೇದು ಇನ್ನೂ 3 ಬಜೆಟ್ ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇದನ್ನು ಮಾಡ್ತಾರೆ. ಈಗ ಆಗಿದೆ, ಈಗ ಯಾರು ಗೊತ್ತಿಲ್ಲದೆ ಸತ್ಯ ಏನಲ್ಲ ಅನ್ನೋದು ಒಂದು ಚರ್ಚೆಗಳು ಉಂಟಾಗಿದೆ. ನೋಡ್ರಿ, ಶಾಸಕಾಂಗ ಪಕ್ಷದಿಂದ ಆಯ್ಕೆ ಮಾಡೋದು 1 ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಅಂತ ಮುಖ್ಯಮಂತ್ರಿಗಳನ್ನಲ್ಲ, ಶಾಸಕಾಂಗ ಪಕ್ಷದಿಂದ ಆಯ್ಕೆ ಮಾಡೋದು 5 ವರ್ಷಗಳಿಗೆ ಆಯ್ಕೆ ಮಾಡಿದ್ದಾರೆ ಈಗಿನ ಎಲ್ಲ ಶಾಸಕರು. ಅಲ್ಲಿ ಆಯ್ಕೆ ಮಾಡಿರೋಂಥವ್ರು ಶಾಸಕರು 5 ವರ್ಷಕ್ಕೆ ಆಯ್ಕೆ ಮಾಡಿದರೆ ಹೈಕಮಾಂಡ್ ಸುಧಾ ಸಿದ್ದರಾಮಯ್ಯನವರ ಪರ ಇದೆ. ಸಿದ್ದರಾಮಯ್ಯನವರು ಅಷ್ಟೇ ಅದೇ ರೀತಿ ಕಾಂಗ್ರೆಸ್ ಪರವಾಗಿ ಹೆಚ್ಚಿನ ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಜನ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಂದು ಹೆಚ್ಚಿನ ಶಕ್ತಿ ಏನಾದ್ರು ಇದೆ ಅಂತಂದರೆ ಅದು ಮೂಲ ಸಿದ್ದರಾಮಯ್ಯ ಅವರು. 2 ಮಾತಿಲ್ಲ, ಅದು 5 ವರ್ಷನೂ ಸುಧಾ ಅವರೇ ಕಂಪ್ಲೀಟ್ ಮಾಡ್ತಾರೆ. ಮುಂದಿನ ದಿನಗಳಲ್ಲೂ ಅವರೇ ಮುಖ್ಯಮಂತ್ರಿಗಳಾಗ್ತಾರೆ.